ಫೈನಲಿ ಇವಾಗ ಎಲ್ಲ ಕುಕಿಂಗ್ ಮುಗೀತು. ಚಿಕನ್ ಚಿಲ್ಲಿ ಕೂಡ ರೆಡಿ ಆಯ್ತು, ಹಾಗೆ ಗೀ ರೋಸ್ಟ್ ಅಲ್ಲ ಗೀ ರೈಸ್ ಕೂಡ ರೆಡಿ ಆಯ್ತು. ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕು ಎಲ್ಲಾರು, ಓಕೆನಾ? ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು. ನನಗೆ ಕಾಲ್ ಹಾಕ್ಬಿಡಿ, ನಂಗೆ ಕಾಲ್ ತಿನ್ನಲ್ಲ. ಕೋಳಿ ಚಿಲ್ಲಿ ತಿನ್ನೆ ಕುಳ್ಳಿ. ಚಿಲ್ಲಿ ಚಿಕನ್ ಜೊತೆ ಗೀ ರೈಸ್ ಇದಕ್ ಸಿಗ್ಬೇಕು ಫಸ್ಟ್ ಪ್ರೈಸ್. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನ್ ತಿಂತೀನಿ ಕೋಳಿ, ಎಲ್ಲಾರು ತಿಂದ್ರೆ ಖಾಲಿ. ಇವನು ಸಣ್ಣ ಅವಳ ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೀ ರೈಸ್ ಪ್ರಿಪೇರ್ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೀ ರೈಸ್ ಪ್ರಿಪೇರ್ ಮಾಡ್ತಾ ಇರೋದು ಸಣ್ಣ. ಇದು ಗೋಡಂಬಿ ಹಾಕ್ತಿದ್ದಾರೆ ಗಾಯ್ಸ್. ಹಿಂಗ್ ಬೇಯ್ತಾ ಇರ್ಬೇಕಾದ್ರೆ ನೀವು ಉಪ್ಪು ಹಾಕೊಬೇಕು, ಏನಕ್ಕಂದ್ರೆ ನೀರಿದ್ರೆ ಉಪ್ಪು ಚೆನ್ನಾಗಿ ರೈಸ್ಗೆ ಹಿಡಿಯುತ್ತೆ ಅಲ್ವಾಮ? ಚೂರಿ ಬಂದ್ ನೋಡ್ತಾ ಇದ್ದಾನೆ ಏನ್ ಮಾಡ್ತಿದ್ದಾರೆ ಇವರು ಅಂತ. ಅಲ್ಲ, ಭಯ ಆಗ್ತೈತೆ ಇದನ್ನ ತಿಂದ್ರೆ ನಾನು ಬದುಕ್ತೀನಿ ಅಂತ ಅವನು. ಇವತ್ತಂತೂ ರಜೆ ಹಾಕಿದ್ಯಾ, ನಾಳೆನೂ ರಜೆ ಹಾಕ್ಬೇಕಂತ ಟೆನ್ಷನ್ ಅಲ್ಲಿದ್ದಾರೆ. ಅದು ತುಪ್ಪ ಬೇರೆ, ಇದು ಲೂಸ್ ಮೋಷನ್ ಜಾಸ್ತಿ ಆಗುತ್ತೆ. ನಿನ್ ಬಾಡಿಗೆ ಟೈಮ್ ಮುಗೀತು ಗೈಸ್. ಇವಾಗ ಇವರು ರೆಂಟ್ ತಗೊಂಡಿದ್ದಾರೆ ಇವಾಗ ಅಡಿಗೆ ಮನೆನ. ಎಷ್ಟು ಸ್ಪೂನ್ ಹಾಕ್ಬೇಕು ಮಾ? ಅದು 3 ಸ್ಪೂನ್ ಆಯಿಲ್ ಹಾಕಿದ್ದಾರೆ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ. ಎಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಈಗ? ನಾನು ಇವಾಗ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಯೂಸ್ ಮಾಡ್ತೀನಿ. ಓಕೆ ಸರಿನಾ? ಇವಾಗ ಇದಕ್ಕೆ ಸ್ವಲ್ಪ ಹಾಕ್ಲಿಕ್ಕೆ. ಓಕೆ, ಹಾಕಿ. ಸುಮ್ನೆ ಎಣ್ಣೆಲಿ ಫ್ರೈ ಆಗ್ಬೇಕು ಅಂತ ಹಾಕಿರೋದಾ? ಇಲ್ಲಿ ಏನ್ ಬೇಯಿಸ್ಕೋಬೇಕೀಗ? ಚಿಕನ್ ಅನ್ನು ಬೇಯಿಸ್ಕೊಳ್ಳಿಕ್ಕೆ, ಅಂದ್ರೆ ಸ್ವಲ್ಪ ಟೇಸ್ಟಿ ಆಗಿ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಅಂತ ಅಷ್ಟೇ. ಓಕೆ, ಹಾಕಿದ್ದೀನಿ. ಇವಾಗ ಚುಯಿ 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 ಅಂತ ಹೇಳುದು, ಭಯನೂ ಆಗುತ್ತೆ ನನಗೆ. ಗೈಸ್, ವಾಶ್ ಮಾಡಿ ಇಟ್ಟಿರೋ ಚಿಕನ್ ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಧನ್ಯ ಎಲ್ಲ ಚಿಕನ್ ಹಾಕ್ತಿದ್ದಾರೆ ನೀಟಾಗಿ ಬೇಯಲಿ ಅಂತ. ಇಟ್ಕೊಳ್ತೀಯಾ? ಸಣ್ಣ ಅವ್ರಿಗೆ ಬಾಡಿಗೆ ತಗೊಂಡಿರೋದಕ್ಕೆ ಹೆಲ್ಪ್ ಬಂದಿದ್ದಾರೆ. ನನ್ನ ಕಾಲಿ ಬಾರಿ ಬೇಜಾರು ಮಾಡ್ಕೊಳ್ಬೇಡಿ. ಸಣ್ಣ ಬೇಜಾರು ಮಾಡ್ಕೊಳ್ತಾ ಇದ್ರೆ ಸಾಕು, ಆಮೇಲೆ ಇಬ್ರು ಜಗಳ ಆಡ್ಬೇಡಿ. ಅಲ್ವಾ, ಪರವಾಗಿಲ್ಲ, ಹೆಲ್ಪ್ ಮಾಡ್ಲೇಬೇಕು ತಾನೆ. ಅವಳ ಹೆಲ್ಪ್ ಬರಲ್ವಾ ಆ ತರ ಹೇಳ್ತೀಯಾ? ಇಲ್ಲೇ ಇರ್ಕೋಕೆ ಇಲ್ಲಿ ಚೆಲ್ಲುತ್ತೆ. ಇಲ್ಲ ಮಾ, ವ್ಲಾಗ್ ಅಲ್ಲಿ ತುಂಬಾ ಒಳ್ಳೆಯವ್ರಾಗ್ತಾಳೆ ಸಣ್ಣ ಮತ್ತೆ ಧನ್ಯ, ಇಬ್ರು ಒಳ್ಳೆಯವರಾಗಿರ್ತಾರೆ. ವ್ಲಾಗ್ ಆಫ್ ಮಾಡಿದ ತಕ್ಷಣ ಇಬ್ರು ಜೊತೆ ಜಗಳ ಆಡ್ತಾರೆ ಗೈಸ್. ಇವಾಗ ಸ್ವಲ್ಪ ಅರಿಶಿನ ಹುಡಿ ಹಾಕ್ತಿದ್ದೀನಿ ಬೇಯಬೇಕಾದ್ರೆ. ಸ್ವಲ್ಪ ಹಾಕೊಂಡ್ರೆ ಸಾಕಾ? ಸಾಕು. ನೆಕ್ಸ್ಟ್ ಉಪ್ಪು ಹಾಕ್ಲೇಬೇಕು. ಎಷ್ಟು ಉಪ್ಪು ಹಾಕ್ಬೇಕು? ಅದು ಚಿಕನ್ ಹಿಡಿಯೋದಕ್ಕಲ್ವಾ? ಇರಮ್ಮ, ಅದಕ್ಕೆಲ್ಲ ನಿಮ್ ತಂಗಿ ತೆಗ್ದು ಕೊಡೆ ಅಂತೆ. ಗೈಸ್, ಜಿಮ್ ಬಾಡಿ ಗೈಸ್ ನಮ್ಮ ಸಣ್ಣವ್ರದು. ಸೂಪರ್. ಇದಕ್ಕೆ ಮೆಚ್ಚುತ್ತೀನಿ ಅಂತ ಹೇಳಿದ್ರು. ಮೆಚ್ತೀನಿ ಅಂದಿದಮ್ಮ. ಮೆಟ್ತೀನಿ ಅಂದ್ರೆ ಒದಿಯೋದಲ್ವಾ ನಿಮ್ ಕಡೆ? ಅಂದ್ರೆ ಎಷ್ಟು ಒಂದು ನಾನು ಇಷ್ಟ ಬೇಯಬೇಕಾದ್ರೆ ನಾನು ಒಂದು ಸ್ಪೂನ್ ಇವಾಗ ಯೂಸ್ ಮಾಡ್ಕೊಳ್ತಿದ್ದೀನಿ, ಬೇಕಾದ್ರೆ ಮತ್ತೆ ನೀವು ಯೂಸ್ ಮಾಡ್ಕೊಳ್ಬಹುದು. ಇವಾಗ ಸ್ವಲ್ಪ ಹಾಕ್ತಿದ್ದೀನಿ ಅಂತ ಅಷ್ಟೇ. ಗೈಸ್, ಚಿಕನ್ಗೆ ಉಪ್ಪು ಹಿಡಿಲಿ ಅಂತ ಹೇಳಿ 1 ಸ್ಪೂನ್ ಹಾಕಿದ್ದಾರೆ ಪುಡಿ ಉಪ್ಪು. ಒಬ್ಬೊಬ್ರು ಕಲ್ಲುಪ್ಪು ಕೂಡ ಯೂಸ್ ಮಾಡ್ತಾರೆ. ನೋಡೋಣ, ನಾನೇನು ಹೇಳಲ್ಲ, ಇವ್ರ ಸ್ಟೈಲ್ ಹೆಂಗ್ ಮಾಡ್ತಾರೆ ಅವ್ರು ಮಾಡ್ಲಿ. ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಇದೊಂದು 20 ಮಿನಿಟ್ಸ್ ಬೇಕು ಬೇಯೋಕೆ, ಅದಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತಿದ್ದೀನಿ. ಗೈಸ್, 20 ಮಿನಿಟ್ಸ್ ಇಟ್ಟಿರ್ಬೇಕಂತೆ. ನೋಡಿ, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂತಾ ಇದ್ದಾರೆ. ಎಷ್ಟು ಕ್ಯಾಪ್ಸಿಕಮ್ ಹಾಕ್ತಿದ್ದೀರಾ ಟೋಟಲ್ ಹೇಳಿ? 3 ಕ್ಯಾಪ್ಸಿಕಮ್ ಹಾಕಿದ್ದೀನಿ ಟೋಟಲ್ ಆಗಿ. ಈರುಳ್ಳಿ 3. ಓಕೆ ಗೈಸ್, ಈರುಳ್ಳಿ 3, ಕ್ಯಾಪ್ಸಿಕಮ್ 3 ಎಲ್ಲ ರೆಡಿ ಮಾಡಿ ಇಟ್ಕೊಂತಾ ಇದ್ದಾರೆ ಧನ್ಯ ಅವರು. ನೋಡಿ ಗೈಸ್, ಮುನ್ನು ಅವರು ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಕ ಯಾವ ತರ? ಮುನ್ನು ಉದ್ದಕ್ಕೆ ಬೇಕು, ಚಿಲ್ಲಿಗೆ ಫುಲ್ ಇಲ್ಲ ಉದ್ದಕ್ಕೆ ಬಿಡ್ಬಿಡ್ಬೇಕು. ಅಲ್ಲ, ಮತ್ತೆ ಯಾವ ತರ ಬೇಕು ನಿಮ್ಗೆ? ನನಗೆ ಗೊತ್ತಾಗ್ತಿಲ್ಲ. ನಾನು ಫುಲ್ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಬಿಡಿ ಬಿಡಿ, ಅಷ್ಟೇ ಮುನು. ಕಟ್ ಮಾಡಿ. ಮುನ್ನು ಕಣ್ಣಲ್ಲಿ ನೀರ್ ಬರಲ್ವಾ? ಇಲ್ಲ, ತೊಳೆದೇ ಅಲ್ವಾ? ತೊಳೆದ್ರೆ ಈರುಳ್ಳಿನ ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು ಕಮ್ಮಿ ಆಗುತ್ತೆ. ಇದು ಈರುಳ್ಳಿನ ಯೂಸ್ ಮಾಡೋದಕ್ಕಿಂತ ಮುಂಚೆ ತೊಳಿತೀವಲ್ವಮ್ಮ? ಇಲ್ಲಾದ್ರೂ ಕಟ್ ಮಾಡ್ತೀನಿ ನಾನು, ಉದ್ದುದಾಗಿ ಕಟ್ ಮಾಡ್ಬೇಡಿ, ಇಷ್ಟ ಆಗಲ್ಲ. ಇನ್ನೊಂದು ಹೇಳ್ತಾರೆ ಏನ್ ಗೊತ್ತಾ? ಈರುಳ್ಳಿಲಿ ಅದರ ಇದು ಬರುತ್ತೆ ಗೊತ್ತಾ, ಇದು ಈ ಪಾರ್ಟ್, ಇದನ್ನ ಕಾಲ್ ಕೆಳಗೆ ಕಾಲೆತ್ತಿ ಅದಕ್ಕೂ ಕನೆಕ್ಷನ್ ಇಲ್ಲ. ಓದ್ ಬ್ಲಾಗ್ ಅಲ್ಲಿ ಇದೆ ಹೇಳಿದ್ರಿ. ಇಲ್ಲ, ಹಂಗೆ ಹೇಳ್ತಾರೆ ಮುನು, ಕಣ್ಣಲ್ಲಿ ನೀರ್ ಬರಲ್ಲ ಅಂತ. ಚೂರಿ ನೋಡ, ಚೂರಿ ಕೇಳಿದ್ರೆ ಶಾಕ್ ಆಗೋಯ್ತು. ಈ ಕಡೆ ಬಾ ನನ್ನ ಹತ್ರ. ಹಂಗೆ ಇವ್ ನೋಡಿ, ಆಡೋದ್ರಲ್ಲಿ ಬಿಸಿ ಒಳಗ್ ನುಗ್ಗೋಗ್ಬಿಟ್ಟಿದೆ. ಎರಡು ಮಿಕ್ಸ್ ಮಾಡ್ಕೊಂಬೋದ ಈ ತರ? ಕ್ಯಾಪ್ಸಿಕಮ್ ಹಾಕ್ತೀರಾ? ಅಕ್ಕ ಸಾಕಾಗಲ್ಲ ಅನ್ಸುತ್ತೆ. ಯಾಕೆ ಹೇಳಿ? ಚಿಕನ್ ಪೀಸ್ ಅಷ್ಟಿದೆ, ಇದು ಈರುಳ್ಳಿ ಕ್ಯಾಪ್ಸಿಕಮ್ ಇನ್ನ ಜಾಸ್ತಿ ಇರ್ಬೇಕು ಚಿಕನ್ ಗಿಂತ. ಗ್ರೇವಿ ತರ ಜಾಸ್ತಿ ಬರ್ಬೇಕು ತಾನೆ ನೀನ್ ಹೇಳ್ತಿರೋದು? ಗ್ರೇವಿ ಜಾಸ್ತಿ ಇರ್ಬೇಕು.
ಹೇಳಿ ಇವಾಗ. ಬೆಂಗಳೂರಿನ ಮೆಣಸು ಇಲ್ಲೇ ಬಾರಮ್ಮ ಕಾಣಿಸ್ತೀಯಾ? ಬೆಂಗಳೂರಿನ ಮೆಣಸು ಈ ತರ ಇದೆ. ನಮ್ಮ ಸೈಡ್ ಮೆಣಸು ಯಾವ ತರ ಇರುತ್ತೆ ಅಂದ್ರೆ ಈ ತರ ಇರುತ್ತೆ. ಯಾಕೆ ಅದು ಈ ಕಡೆ ಅವ್ರು ಗೊಬ್ಬರ ಹಾಕಿರಲ್ಲ ಅನ್ಸುತ್ತೆ. ಬೆಂಗಳೂರಲ್ಲಿ ಏನು ಬೆಳೆಯಲ್ಲ. ಇದು ಬೆಂಗಳೂರಲ್ಲ, ಇದು ಬೇರೆ ಕಡೆಯಿಂದ ಬರೋದು. ಬೆಂಗಳೂರಲ್ಲಿ ಬೆಳೆದಿರ್ತಾರೆ. ಇದು ನಮ್ಮನೇಲಿ ಬೆಳೆಸೋಕೆ ಗೈಸ್ ಸಾಕು ಗೈಸ್. ಇದು ಬಿಸಿ ಅಂದ್ರೆ ಬೆಂದಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇನ್ನ 1 ವಿಸಿಲ್ ಹಾಕಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ಮುಂಚೆ ನಾನು ಆಫ್ ಮಾಡಿದೆ. ಇನ್ನು ಸ್ವಲ್ಪ ಈ ಹಬೆಯಲ್ಲೇ ಅದು ಬೇಯಲಿ, ನೀಟಾಗಿ ಬೇಯಲಿ. ಓಕೆನಾ? ಸನ್ನು, ನೀವು ಇನ್ಮೇಲೆ ಈ ತರ ಲೂಸ್ ಟೀ ಶರ್ಟ್ಗಳು ಹಾಕೋಬೇಡಿ. ಯಾಕೆ? ಚೆನ್ನಾಗ್ ಕಾಣಲ್ಲ. ಹೌದಾ? ಅಂದ್ರೆ ವಿಡಿಯೋಗ್ ಮಾತ್ರ. ಹೌದು. ಎದುರುಗಡೆ ಚೆನ್ನಾಗ್ ಕಾಣಿಸ್ತಿರ್ತೀರಾ ನಮಗೆ. ನೀರಾಗ್ಬಿಟ್ಟಿದೆ. ಓ ಪಾಪ, ನೀವು ಕುಕಿಂಗ್ ಮಾಡೋದ್ರಲ್ಲಿ ಬೆವತೋಗಿರೋದು. ಬನ್ನಿ ಈ ಕಡೆ. ಇಲ್ಲ ಇಲ್ಲ, ನೀರು ಆಯ್ತು, ಅವ್ರ ಬಾಡಿಗೆಗೆ ತಗೊಂಡಿರೋದು. ನೀವೇನಕ್ಕೆ ಒಳಗಡೆ ಬಂದ್ರಿ ಮತ್ತೆ? ಹೇಳ್ಬೇಕಾದ್ರೆ ನಂಗೆ ಲೂಸ್ ಟಿ ಶರ್ಟ್ ಹಾಕಿದ್ರೆ ಕಂಫರ್ಟೇಬಲ್ ಅಷ್ಟೇ. ಬಟ್ ಹೌದಾ? ನಾನು ಲೂಸ್ ಟಿ ಶರ್ಟ್ ಹಾಕೊಂಡು ಹೆಂಗ್ ಕಾಣ್ತೀನಿ ಗೊತ್ತಾ? ಆಯ್ತು, ಬನ್ನಿ ಸ್ವಲ್ಪ ಸೈಡ್ಗೆ. ದಪ್ಪ ಕಾಣ್ತೀನಿ ಅಷ್ಟೇ ಮುನ್ನು. ಬಟ್ ನಾನು ಸ್ಲಿಮ್ಮೇ ಇದ್ದೀನಿ. ಹಾ, ಸೂಪರ್. ನೋಡಿ ಗೈಸ್, ಮುನ್ನು ಇದು ಉಪ್ಪಲ್ಲಿ ಬೇಯಿಸಿದ ಕೋಳಿ ಪೀಸ್ನ ತಿಂತಾ ಇದಾರೆ. ಗಾಯ್ಸ್, ಈ ಚಿಕನ್ ತಿಂದ್ರೆ ತುಂಬಾ ಒಳ್ಳೇದು. ಜಿಮ್ ಮಾಡೋರ್ಗಾಗಿರ್ಬೋದು, ಎಲ್ಲರಿಗೂ. ಸಣ್ಣಗೂ ತುಂಬಾ ಒಳ್ಳೇದು. ಸಣ್ಣ, ನೀವು ಜಾಸ್ತಿ ತಿನ್ನಿ. ಹಾ, ತಿಂತಾ ಇದೀನಿ. ಹೋಗಿ ಪಾಪ ಕುಕಿಂಗ್ ತೋರಿಸಿ, ಅನ್ನ ತೋರಿಸ್ಬೇಡಿ. ಪಾತ್ರೆ ಹಚ್ಕೋತಾ ಇದ್ದಲೆ. ಏನ್ ಮಾಡ್ತಿದ್ದಿ ಹೇಳು? ಚಿಕನ್ ಇವಾಗ ಬೆಂದಾಗಿದೆ, ಇಲ್ಲಿ ಇಟ್ಟಿದ್ದೀನಿ. ಇವಾಗ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಇದೆಯಲ್ಲ, ಇದನ್ನ ಫ್ರೈ ಮಾಡ್ಕೊಳ್ತೀನಿ ಬೇರೆ ಸಪರೇಟ್ ಆಗಿ. ಫಸ್ಟ್ ಆಯಿಲ್ ಹಾಕ್ತಿದ್ದೀನಿ, ಒಂದ್ 2 ಸ್ಪೂನ್ ಆಯಿಲ್ ಹಾಕ್ತೀನಿ. ಸರಿ. ಸ್ವಲ್ಪ ನೀರಿಟ್ಟು ಅನ್ಸುತ್ತೆ, ಅದಕ್ಕೋಸ್ಕರ ಸಿಕ್ಕಿದೆ ಅನ್ಸುತ್ತೆ. ನೀರು ಹೋಗ್ಬೇಕಿತ್ತಾನೆ, ಹೋದ ನಂತರ ಹಾಕ್ಬೇಕಿತ್ತಾನೆ. ಸ್ವಲ್ಪ ಭಯ ನನಗೆ. 3 ಸ್ಪೂನ್ ಹಾಕಿದ್ಯಾ? 3 ಸ್ಪೂನು ಹಾಕಿದೆ. ಏಯ್, ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ. ಎಷ್ಟೊತ್ತು? ಒಂದು 15 ಮಿನಿಟ್ಸ್ ಬೇಕೇ ಬೇಕು. ಇದು ಕೂಡ ಫ್ರೈ ಆಗೋದು. ಕ್ಯಾಪ್ಸಿಕಮ್ ಬೇಗ ಬೇಯಲ್ಲ. ಇವಾಗ ಆಫ್ ಮಾಡಿದೆ ಗೈಸ್. ಇವಾಗ ಬೆಂದಿದೆ ನೋಡಿ ಈ ತರ. ಗೈಸ್, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅಂದ್ರೆ ಈರುಳ್ಳಿ ಕಲರ್ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ಸೊ ಫುಲ್ ಫ್ರೈ ಮಾಡ್ಕೊಂಡ್ರು ಸಪರೇಟ್ ಬೌಲಲ್ಲಿ. ಇವಾಗ ಹಚ್ಬಿಟ್ಟು ಚಿಕನ್ ನ ವಾಪಸ್ ಇಡ್ತಿದ್ದಾರೆ. ಚಿಕನ್ ಅಲ್ಲಿರೋ ನೀರೆಲ್ಲ ಹೀರ್ಕೊಂಡಿದಲ್ಲ, ಅದೇ ಹಂಗೆ ಇರ್ಬೇಕಾ? ಟೇಸ್ಟ್ ಬರ್ಬೇಕಾದ್ರೆ ಅದು ಇರ್ಬೇಕು. ಹೌದಾ ಗೈಸ್? ಫೈನಲ್ ಇವಾಗ ಮತ್ತೆ ಹಚ್ಕೊಂಡು ಸಪರೇಟ್ ಇನ್ನೊಂದು ಅದೇ ಚಿಕನ್ ಇಟ್ಕೊಂಡಿದ್ರಲ್ಲ ಅದನ್ನ ಇಟ್ಟಿದ್ದಾರೆ. ನೆಕ್ಸ್ಟ್ ಇದನ್ನು ಹಾಕ್ತೀನಿ. ಅದಕ್ಕೆ ಮಿಕ್ಸ್ ಮಾಡ್ಬೇಕಾ? ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಸುಡ್ತಿದ್ಯಾ? ಅದಕ್ಕೋಸ್ಕರ ಸ್ವಲ್ಪ ನಾನು ಮೆಲ್ಲ ಮಾಡ್ತೀನಿ ಅಷ್ಟೇ. ನೋಡಿ ಗಾಯ್ಸ್, ರೆಡಿ ಆಗ್ತಿದೆ ಚಿಕನ್ ಚಿಲ್ಲಿ ಆಲ್ರೆಡಿ. ಇವಾಗ ಇನ್ನ ಪೌಡರ್ಗಳು ಹಾಕಿ ಹಾಕ್ಬೇಕಷ್ಟೇ. ಸಾಲ್ಟ್ ಹಾಕಿದ್ದೀರಾ ಆಲ್ರೆಡಿ? ಎಲ್ಲ ಹಾಕಿದ್ದೀನಿ, ಇನ್ನು ಬೇಕಾದಷ್ಟು ಹಾಕೊಳ್ಬೇಕು. ಯಾಕಂದ್ರೆ ಟೇಸ್ಟ್ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿರ್ತೀರಲ್ಲ ಗೈಸ್. ಇವಾಗ ಸ್ವಲ್ಪ ಹಾಕಿದ್ರೆ ಬೇಕಾದ್ರೆ ಆಮೇಲೆ ಹಾಕೋಬೋದಲ್ವಾ? ಜಾಸ್ತಿ ಆದ್ರೆ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋದು ಗೈಸ್. ಇವಾಗ ಉಪ್ಪು ಹಾಕ್ತಿದ್ದೀನಿ, ಯಾಕಂದ್ರೆ ಸ್ವಲ್ಪ ಅವಾಗ ಕಡಿಮೆ ಹಾಕಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಿದ್ದೀನಿ ಬೇಕಾದಷ್ಟು. ಗೈಸ್, ನೀವು ಅಷ್ಟೇನೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋಬಹುದು. ಸೊ ಅದಕ್ಕೆ ಧನ್ಯ ಸ್ವಲ್ಪನೇ ಹಾಕೋತಾರೆ ಅವಾಗ ಅವಾಗ, ಅಲ್ವಾಮ? ಹೌದು. ಇವಾಗ ಕೊತ್ತಂಬರಿ ಮತ್ತೆ ಜೀರಿಗೆ ಹುಡಿ ಹಾಕ್ತಿದ್ದೀನಿ. ಮಂಗಳೂರು ಸ್ಟೈಲಿನ ಚಿಕನ್ ಚಿಲ್ಲಿ ರೆಡಿ ಮಾಡ್ತಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನಂತೂ ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಗೈಸ್. ತುಂಬಾ ಸಖತ್ತಾಗಿರುತ್ತೆ. ಬಟ್ ಇವತ್ತು ನಮ್ಮ ಮನೆಯಲ್ಲಿ ಹೆಂಗ್ ಬರುತ್ತೆ ಗೊತ್ತಿಲ್ಲ. ಇವ್ರ ಮನೇಲಿ ಮೊನ್ನೆ ಮಾಡಿದ್ರು, ನೋಡೋಣ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಿದ್ದೀನಿ. ಅಂದ್ರೆ 1 ಸ್ಪೂನ್ 2 ಸ್ಪೂನ್ ಹಾಕ್ಬೇಕು. ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಅದನ್ನೆಲ್ಲ ಹಾಕೋಬೇಕಲ್ಲ? ಹೌದು. ಇದು ಎಷ್ಟು ಸ್ಪೂನ್ ಹಾಕ್ಬೇಕು? ಒಂದು 2 ಸ್ಪೂನ್. 2 ಸ್ಪೂನ್ ಚಿಲ್ಲಿನಾ? ಹೌದು. ಇದು ಕೊತ್ತಂಬರಿ ಪೌಡರ್ ಇದೆ ಅಲ್ವಾ? ಕೊತ್ತಂಬರಿ ಅಲ್ಲ, ಅದು ಧನಿಯಾ ಪೌಡರ್. ಅದು ನೀವು ಹಂಗೆ ಹೇಳ್ತೀರಾ? ಹಾ, ನಾವು ಅಷ್ಟೇ ಹಂಗೆ ಹೇಳ್ತೀವಿ. ಧನಿಯಾ ಪೌಡರ್ ಅಂದ್ರೆ ಅದೇನೆ. ನಾನೇ ಧನಿಯಾ ಅಲ್ಲ, ಅದಕ್ಕೋಸ್ಕರ ಧನಿಯಾ ಅಂತ ಹೇಳಲ್ಲ ಗೈಸ್. ಚಿಕನ್ ಚಿಲ್ಲಿ ಪೌಡರ್ ಹಾಕೋ ಟೈಮಲ್ಲಿ ಧನ್ಯಾ ಅವರು ಚಿಕನ್ ಮಂಚೂರಿಯನ್ ಪೌಡರ್ ಹಾಕ್ತಿದ್ದಾರೆ. ನಿಮ್ಮನೆ ಸೈಡು ಚಿಕನ್ ಇದು ಸಿಕ್ಕಿದ್ರೆ ಅಂದ್ರೆ ಚಿಲ್ಲಿ ಪೌಡರ್ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಏನ್ ಗೊತ್ತಾ? ಮತ್ತೆ ಇದ್ಯಾವ್ದು ಚಿಕನ್ ಮಸಾಲನಾ? ಚಿಕನ್ ಮಂಚೂರಿಯನ್ ಪೌಡರ್ ಹಾಕಿದೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಹಾಕ್ತಿದ್ದೀನಿ. ಚಿಕನ್ ಮಸಾಲ. ಓಕೆ, ಟೇಸ್ಟ್ ಬರ್ಲಿ ಅಂತ ಹೇಳಿ ಸ್ವಲ್ಪ. ಗೈಸ್, ಟೇಸ್ಟಿಗೆ ಇದು ಚಿಕನ್ ಮಸಾಲ ಟೇಸ್ಟಿಗೆ ಬರಲಿ ಅಂತ ಅದನ್ನು ಸ್ವಲ್ಪ ಹಾಕಿದ್ದಾರೆ. ಅರ್ಧ ಪ್ಯಾಕೆಟ್ ಹಾಕೊಂಡ್ರಲ್ಲ, ಅರ್ಧ ಹಾಕಿದ್ದೀರಾ? ಇನ್ನು ಸ್ವಲ್ಪ ಬೇಕಾಗುತ್ತೆ. ಯಾವುದು? ಚಿಕನ್ ಮಸಾಲ. ಅದು ಕಲರ್ ಚೇಂಜ್ ಆಗುತ್ತಲ್ಲ? ಕಲರ್
ಚೇಂಜ್ ಆಗಬೇಕು. ಯಾಕಂದರೆ ಚಿಕನ್ ಚಿಲ್ಲಿ ಪೌಡರ್ ಯಾವತ್ತು ಹೆಂಗಿರುತ್ತೆ ಅಂದರೆ ಫುಲ್ ರೆಡ್ ಆಗಿರುತ್ತೆ, ಅದಕ್ಕೋಸ್ಕರ ಕಲರ್ ಚೇಂಜ್ ಆಗುತ್ತೆ. ಇದೇನಂದರೆ ಬ್ರೌನ್ ಥರ ಆಗ್ತದೆ. ನೋಡಿ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ನೀವು ಜಾಸ್ತಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀರಲ್ಲ? ಕೆಲಸ ಎಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಮಾಡೋದು, ತಿನ್ನೋದೆಲ್ಲ ರೈಟ್ ಹ್ಯಾಂಡಲ್ಲಿ. ಅಂದರೆ ಹುಳಿ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳಿದ್ದು. ನಿಮಗೆ ಇಷ್ಟ ಆದರೆ ಜಾಸ್ತಿ ಹಾಕೊಳ್ಳಿ. ಗೈಸ್ ಸೋಯಾ ಸಾಸ್ ಹಾಕಿ ಇವಾಗ ನೆಕ್ಸ್ಟ್ ಏನಮ್ಮ ಲಾಸ್ಟಿಗೆ? ನೆಕ್ಸ್ಟ್ ಟೊಮೆಟೊ ಸಾಸ್. ಇದು ಓಪನ್ ಮಾಡಿಲ್ಲ, ಅವಾಗ ಗಟ್ಟಿದೆ. ಒಂದ್ಸಲ ಓಪನ್ ಮಾಡಿ. ಏನಮ್ಮ ನಿನಗೆ ಪ್ರತಿಯೊಂದು ಓಪನ್ ಮಾಡ್ಕೊಡ್ಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಿರಮ್ಮ. ಅಡಿಗೆ ಮಾಡ್ತಿದ್ಯಾ? ಆಗಲ್ಲ, ಅದನ್ನ ಹೇಳ್ಬೇಕು. ಇರಿ ಮಾಡ್ತೀನಿ. ಗಾಯ್ಸ್ ಸ್ವಲ್ಪ ಟೊಮೆಟೊ ಸಾಸ್ನ ಹಾಕೊಂತಿದ್ದಾರೆ, ಚೆನ್ನಾಗಿ ಬರುತ್ತಂತೆ ಟೇಸ್ಟು. ಸೋಯಾ ಮತ್ತೆ ಟೊಮೆಟೊ ಸಾಸ್ ಮೇಯ್ನ್ ಆಗಿ ಇರಲೇಬೇಕು ಗೋಬಿ ಇದಕ್ಕೆಲ್ಲ. ಬಟ್ ಜಾಸ್ತಿ ಹಾಕೊಂಬೇಡಿ ಗೈಸ್, ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಏನಕ್ಕಂದ್ರೆ ಇದೆಲ್ಲ ಹೆಲ್ತಿಗೆ ಒಳ್ಳೇದಲ್ಲ. ಚಿಕನ್ ತುಂಬಾ ಒಳ್ಳೇದು, ಬಟ್ ಮೇಂಟೈನ್ ಮಾಡಬೇಕು. ಚಿಕನ್ ಒಳ್ಳೇದಲ್ಲ, ಫಿಶ್ ಮಾತ್ರ ಒಳ್ಳೇದು. ಯಾರು ಹೇಳಿದ್ದು ಚಿಕನ್ ಒಳ್ಳೇದು? ಬಟ್ ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು. ಒಳ್ಳೇದು ಅಂದ್ಬಿಟ್ಟು ಜಾಸ್ತಿ ತಿನ್ಬಾರ್ದು ಅಷ್ಟೇ ಚಿಕನ್ನ. ಹೌದಾ? ತುಂಬಾ ಒಳ್ಳೇದು ಜಿಮ್ಮಿಗೆ, ಬಾಡಿಗೆಲ್ಲ. ಮಿಕ್ಸ್ ಮಾಡಕ್ ಗೊತ್ತಾಗ್ತಾ ಇದ್ರು ಗೈಸ್, ಅದಕ್ಕೆ ನಾನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಪಾತ್ರೆ ಚಿಕ್ಕದಾಗಿ. ಟೇಸ್ಟ್ ಹೆಂಗಿದೆ ಸರ್ ನೀವೇ ಹೇಳ್ಬೇಕು. ಹಾ, ಕೊಡ್ತೀನಿ. ಇವಾಗ ಕೊಡ್ಬೇಡಿ ಅವಳಿಗೆ, ಲಾಸ್ಟಿಗೆನೆ ಕೊಡಿ, ಎಲ್ಲ ಆದ ನಂತರನೇ ಕೊಡಿ. ಅಂದ್ರೆ ಇನ್ನ ಸ್ವಲ್ಪ ಬೇಯಲಿ. ಕರೆಕ್ಟ್ ಆಗಿದೆಯಾ ಅಂತ ನೋಡಮ್ಮ. ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದ್ರೆ ನಾನು ನೋಡಿದಾಗ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಲಾ? ಹಾಕಿನೇ ಹಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ ಗೈಸ್, ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಮುನ್ನು. ಗೈಸ್ ರೆಡಿ ಆಗಿದೆ ಆಲ್ಮೋಸ್ಟ್ ಎಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ತಾ ಇದೀನಿ ಅಷ್ಟೇ. ಫೈನಲಿ ಇವಾಗ ಎಲ್ಲ ಕುಕಿಂಗ್ ಮುಗೀತು. ಚಿಕನ್ ಚಿಲ್ಲಿ ಕೂಡ ರೆಡಿ ಆಯ್ತು, ಹಾಗೆ ಗೀ ರೋಸ್ಟ್ ಅಲ್ಲ, ಗೀ ರೈಸ್ ಕೂಡ ರೆಡಿ ಆಯ್ತು. ಎಲ್ಲ ರೆಡಿ ಆಯ್ತು, ಇನ್ನು ತಿನ್ನೋದೊಂದೇ ಬಾಕಿ ಇರೋದು. ಗೈಸ್ ನಾನು ಇನ್ನು ಟೇಸ್ಟ್ ನೋಡಿಲ್ಲ. ಇವಾಗ ಡೈರೆಕ್ಟ್ ಇವಾಗ ಊಟ ಕುತ್ಕೊಳ್ಳೋಣ. ಟೈಮ್ ಆಗೋಯ್ತು ಗೈಸ್, ವ್ಲಾಗ್ ಹಿಡಿದು ಇಲ್ಲಿ ಪ್ರಿಪೇರ್ ಮಾಡೋಷ್ಟರಲ್ಲಿ ಟೈಮೇ ಆಗೋಯ್ತು ನಮ್ಗೆ. ಇವಾಗ ಹೋಗಿ ತಿನ್ಬೇಕಷ್ಟೇ. ಬನ್ನಿ ಎಲ್ಲ ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಬನ್ನಿ ಗೈಸ್, ಫೈನಲಿ ಅಡಿಗೆ ರೆಡಿ ಆಯ್ತು. ಎಲ್ಲ ಕೆಳಗಡೆ ಕುತ್ಕೊಂಡಿದೀವಿ. ನಾವು ಯಾವಾಗ್ಲೂ ಕೆಳಗಡೆನೆ ಕುತ್ಕೊಂಡು ಊಟ ಮಾಡೋದು. ಸೊ ಸಣ್ಣ ಇವಾಗ ಅವ್ರ ಗೀ ರೈಸ್ ಓಪನ್ ಮಾಡ್ತಿದ್ದಾರೆ. ನೋಡಿ ಯಾವ ತರ ಬಂದಿದೆ ಅಂತ. ನೋಡಿ ಗೈಸ್, ಗೀ ರೈಸ್ ರೆಡಿ ಆಗಿದೆ. ಘಮ ಘಮ ಅಂತಿದೆ, ಗೀ ವಾಸನೆ ಬರ್ತಾ ಇದೆ. ಗೀ ಅಂದ್ರೆ ಏನ್ ಹೇಳು? ತುಪ್ಪ, ಯಾವ ತುಪ್ಪ? ನಂದಿನಿ ತುಪ್ಪ. ನೋಡಿಲ್ಲ, ಹಿಂಗ ಹಾಕೋಬೇಕು ಹಿಂಗೆ. ಗೋಡಂಬಿ ಎಲ್ಲ ಹಾಕ್ಬಾರ್ದಲ್ವಾ? ಮೋಸ ಅಮ್ಮ ಇದು. ನೀನ್ ಮಾಡ್ಬಿಟ್ಟು ನೀನೇ ಹಾಕೊಂಡು ತಿಂತ ಇದ್ಯಾ. ಎಲ್ರಿಗೂ ಹಾಕ್ತೀನಿ ನಾನು, 4 ಜನಕ್ಕೂ ಪಾಪ ಅವ್ರದೇ ಇತ್ತು. ಗೈಸ್ ಇದು ತೋರಿಸಿ ನೋಡಿ ಗೈಸ್ ಹೆಂಗ್ ರೆಡಿ ಮಾಡಿದ್ದಾರೆ ಚಿಕನ್ ಚಿಲ್ಲಿ. ಸುದ್ದಿ ರೆಡಿ ಆಗಿದೆ. ಬಟ್ ಚಿಲ್ಲಿ ಹಾಕಿರೋದ್ರಿಂದ, ಇದು ಚಿಲ್ಲಿ ಪೌಡರ್ ಸಿಗದೆ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಅಲ್ವಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಅನ್ಸುತ್ತೆ, ಇನ್ನೂ ಟೇಸ್ಟ್ ಮಾಡಿಲ್ಲ. ಇನ್ನು ಟೇಸ್ಟೇ ಮಾಡಿಲ್ಲ, ಡಿಫ್ರೆಂಟ್ ಅನ್ಸುತ್ತೆ. ಅಂದ್ರೆ ನೀವು ಮನೇಲಿ ಮಾಡಿರೋದಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ ಅಲ್ಲ? ಅಲ್ಲಿ ಕೊಬ್ಬರಿ ಎಣ್ಣೆಲೆ ಬೇರೆ ಮಾಡ್ತೀವಿ, ಇಲ್ಲಿ ಸನ್ಫ್ಲವರ್ ಆಯಿಲ್. ನಮಗೆ ಸನ್ಫ್ಲವರ್ ಆಯಿಲ್ ಇಷ್ಟ ಅಲ್ವಾ? ಆದ್ರೆ ಒಳ್ಳೇದು ಕೊಬ್ಬರಿ ಎಣ್ಣೆನೆ. ಗೈಸ್ ಎಲ್ಲಾರು ಗೀ ರೈಸ್ ಹಾಕೊಂಡು ಕೂತಿದೀವಿ. ಇವಾಗ ಚಿಕನ್ ಚಿಲ್ಲಿ ಹಾಕೋಬೇಕು. ಧನ್ಯವಾದ, ನೀವೇ ಬಡಿಸಿ ಚಿಕನ್ ಚಿಲ್ಲಿನ. ಏನ್ ಅವಾಗ್ಲಿಂದ ಸುಮ್ಮನೆ ಕೂತಿದ್ದೀರಾ? ಅಷ್ಟೊಂದು ಟಯರ್ಡ್ ಆದ್ರ? ಹಾ ಹಾಕ್ಮ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕು ಎಲ್ಲಾರು, ಓಕೆನಾ? ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು. ನನಗೆ ಕಾಲು ಹಾಕ್ಬಿಡಿ, ನಂಗೆ ಕಾಲು ತಿನ್ನಲ್ಲ. ನಾನು ಕಲ್ತಿನ ಹಾಕಂಗಿಲ್ಲ. ಇವನ್ ಕಾಲಲ್ಲ, ತಲೆ ತಿನ್ನೋದು ಇವನು. ಈ ಕಡೆ ಹಿಡಿಮ್ಮ, ಯಾಬ ಹಿಡಿಮ್ಮ, ಹಿಡಿ. ಎಷ್ಟು ಬೇಕು ನೀವೇ ಹೇಳ್ಬೇಕು. ಬೇಕಾದಷ್ಟು ಸದ್ಯಕ್ಕೆ ಸ್ವಲ್ಪ ಹಾಕಿ, ಬೇಕಂದ್ರೆ ನಾವೇ ಹಾಕೋತೀವಿ. ಚಿಲ್ಲಿ ಚಿಕನ್ ಜೊತೆ ಗೀ ರೈಸು, ಇದಕ್ ಸಿಗ್ಬೇಕು ಫಸ್ಟ್ ಪ್ರೈಸ್. ಅದು ಫುಲ್ ಖುಷಿ. ನಾನ್ ತಿಂತೀನಿ ಕೋಳಿ, ಎಲ್ಲಾರು ತಿಂದ್ರೆ ಖಾಲಿ. ಕೋಳಿ ಚಿಲ್ಲಿ ತಿನ್ನೇ ಕುಳ್ಳಿ. ಪಾಪ ಕುಳ್ಳಿ ಅಂತ ಅಂದ್ಬಿಡೋರು ಅಕ್ಕಂಗೆ, ಅವ್ರಿಗಿನ ಕುಳ್ಳಿ ಸಣ್ಣನೇ ಇದಾರೆ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ